ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? BM in ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತೇನಪ್ಪ ವಿಷಯ ಅಂತ ಹೇಳಿದ್ರೆ, ಮೋಸ್ಟ್ ವೈಟೆಡ್ ಮೂವಿ ಟಾಕ್ಸಿಕ್ ಮೂವಿ ಇವತ್ತು ರಿಲೀಸ್ ಆಗಿದೆ. ಆಕ್ಚುಲಿ ಒಂದು ಫಸ್ಟ್ ಶೋ ಕೂಡ ಆಗೋಗಿದೆ. ನಾನು ಇವತ್ತು ಬೆಳಗ್ಗೆ ಅಷ್ಟೇ ಒಂದು ಟಿವಿನಲ್ಲಿ ನಾನು ರಿವ್ಯೂ ನೋಡಿದೆ. ಮೂವಿ ಸಖತ್ತಾಗಿದೆ, ಚೆನ್ನಾಗಿದೆ, ಹಾಲಿವುಡ್ ಲೆವೆಲಲ್ಲಿ ಮೂವಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆಬ್ವಿಯಸ್ಲಿ ಫಸ್ಟ್ ಕನ್ನಡ ಮೂವಿ ಇಂಗ್ಲಿಷಲ್ಲಿ ಡಬ್ ಆಗಿರೋದು. ಸೊ ಮೂವಿ ಮಾತ್ರ ಸಖತ್ತಾಗಿದೆ ಅಂತ ಹೇಳಿ ಆಡಿಯನ್ಸ್ ಹೇಳ್ತಿದ್ದಾರೆ. ಸೊ ನಂಬರ್ಸ್ ಮೂವಿ ಆಗಿಬಿಟ್ಟು ನಾವು ಯಾವಾಗ ಹೋಗೋದು ಅಂತ ಹೇಳ್ಬಿಟ್ಟು ಇನ್ನು ಡಿಸೈಡ್ ಆಗಿಲ್ಲ. ಇವಾಗ ಹೋದ್ರೆ ಏನು ಗೊತ್ತಾ, ಹೋಗೋಕ್ಕೇನು ಇಲ್ಲ. ಇವಾಗ ಹೋದ್ರೆ ಥಿಯೇಟ್ರಲ್ಲಿ ಫುಲ್ಲು ಜೋರಿರುತ್ತೆ, ಕಿರ್ಚಾಟ ಆಮೇಲೆ ಸೆಲೆಬ್ರೇಷನ್ ಎಲ್ಲ ಜೋರಿರುತ್ತೆ. ಸೊ ಮೂವಿ ನೋಡ್ದಂಗೆ ಆಗಲ್ಲ. ಅದಕ್ಕಾಗಿ ಸ್ವಲ್ಪ ದಿನ ಹೋಗ್ಲಿ, ಒಂದು 2-3 ದಿನ ಹೋಗ್ಲಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇದೀವಿ. ನಾನು ಮತ್ತೆ ನನ್ನ ಫ್ರೆಂಡ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ನೋಡ್ಬೇಕು ಯಾವತ್ತು ಹೋಗೋದು ಅಂತೇಳಿ. ನಮಗೆ ಸ್ವಲ್ಪ ಫ್ರೀ ಆಗಬೇಕು. ಸೊ ಅದಾದ್ಮೇಲೆ ಹೋಗ್ಬೇಕು. ನೋಡೋಣ, ನಾವು ನೋಡ್ಬಿಟ್ಟು ಅದ್ರ ಬಗ್ಗೆ ನಾವು ರಿವ್ಯೂ ಮಾಡ್ಬೇಕಲ್ಲ. ಸೊ ಅದಕ್ಕೋಸ್ಕರ ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಬಾಸಿಗೆ ನಾನು ಯಾವಾಗಿಂದ ಯಾವ ಮೂವಿಯಿಂದ ಫ್ಯಾನ್ ಅಂತ ಹೇಳಿದ್ರೆ ಕಿರಾತಕ ಮೂವಿಯಿಂದ. ಅದಾದ್ಮೇಲೆ ತುಂಬಾ ಹಿಟ್ ಮೂವಿಗಳು ಬಂತು, ಬಟ್ ನನಗೆ ಕಿರಾತಕ ಮೂವಿ, ಆ ಮೂವಿ ಡಬ್ ಆಕ್ಚುಲಿ ಆದ್ರೂ ನನಗೆ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿರೋ ಮೂವಿ ಅಂತ ಹೇಳಿದ್ರೆ ಅದು ಯಶ್ ಬಾಸ್ದು ಕಿರಾತಕ ಮೂವಿ. ಅದರಲ್ಲಿರೋ ಕಾಮಿಡಿ, ಅದಾದ್ಮೇಲೆ ಸ್ಟೋರಿ, ಆಕ್ಟಿಂಗು ಸಖತ್ ಮೂವಿ. ಆ ಮೂವಿನ ನಾನು ಯಶ್ ಬಾಸಿಗೆ ಫ್ಯಾನ್. ಸಕಲೇಶ್ಪುರದಲ್ಲಿ ಜೈ ಮಾರುತಿ ಟಾಕೀಸಿಗೆ ಮೂವಿ ಹಾಕಿದ್ದಾರೆ. ಏನಪ್ಪಾ ಅಂತ ಹೇಳಿ, ಜೈ ಮಾರುತಿ ಟಾಕೀಸು ಸ್ವಲ್ಪ ಚಿಕ್ಕದು ಸಕಲೇಶ್ಪುರದಲ್ಲಿ, ತೇಜಸ್ವಿ ಥಿಯೇಟರ್ಗಿಂತ ಸ್ವಲ್ಪ ಚಿಕ್ಕದು. ಇಂಟೀರಿಯರ್ ಸ್ವಲ್ಪ ಕೆಲಸ ಮಾಡಿಸಿದ್ದಾರೆ, ಸಖತ್ ಮಾಡಿದ್ದಾರೆ. ಇಂಟೀರಿಯರ್ ಲೈಟ್ಸ್, ಆಮೇಲೆ ಏನು ಕುಷನ್ಸ್ ಎಲ್ಲ ಇತ್ತು, ಸೀಟ್ಸ್, ಚೇರ್ಗಳು, ಅದನ್ನೆಲ್ಲ ಸಖತ್ತಾಗಿ ಮಾಡಿದ್ದಾರೆ. ಒಂದೇ ರ್ಯಾಂಪ್ ಇರೋದು ಡೌನು, ಸಖತ್ತಾಗಿದೆ. ಚಿಕ್ಕ ಥಿಯೇಟರ್ ಆದ್ರು ಅದರಲ್ಲೂ ಟಾಕ್ಸಿಕ್ ಮೂವಿ ಇದರಲ್ಲಿ ಹಾಕಿದ್ದಾರೆ ಅಂತ ಹೇಳಿದ್ರೆ ನಮಗೊಂಥರ ವಿಚಿತ್ರ. ನಾವೇನ್ ಅನ್ಕೊಂಡಿದ್ವಿ ಅಂತ ಹೇಳಿದ್ರೆ, ನಾವು ಅನ್ನೋದಕ್ಕಿಂತ ನಾನು ಏನ್ ಅನ್ಕೊಂಡಿದ್ದೆ ಅಂತ ಹೇಳಿದ್ರೆ, ಸಕಲೇಶ್ಪುರದಲ್ಲಿ ತೇಜಸ್ವಿ ಥಿಯೇಟರ್ ದೊಡ್ಡದು. ಸೊ ತೇಜಸ್ವಿ ಥಿಯೇಟರ್ ಅಲ್ಲಿ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಜೈ ಮಾರುತಿಲಿ ಹಾಕಿದ್ದಾರೆ. ತೇಜಸ್ವಿಲಿ ಯಾವ್ದು ಹಾಕಿದಾರೋ ಗೊತ್ತಿಲ್ಲ, ನೋಡಿಲ್ಲ ನಾನು. ಎಷ್ಟೋ ಥಿಯೇಟರ್ ಅಲ್ಲಿ ಮೂವಿ ಶೋ ಆಗ್ತಿದೆ ಅನ್ನೋದು ಏನೋ ಹೇಳ್ತಿದ್ರು, ನಾನು ಅಷ್ಟು ಅಬ್ಸರ್ವ್ ಮಾಡ್ಲಿಲ್ಲ. ಬಟ್ ಏನಾದ್ರೂ ಆಗ್ಲಿ, ಕನ್ನಡ ಮೂವಿ ಇದರಲ್ಲಿ ಒಂದು ಒಳ್ಳೆ ಮೈಲುಗಲ್ಲು ಅನ್ಬೋದು. ಇದು ಆಕ್ಚುಲಿ KGF 2 ನಂತರ ಇದು 4 ವರ್ಷ ಬಿಟ್ಟು ಈ ಮೂವಿ ರಿಲೀಸ್ ಆಗಿರೋದು. 4 ವರ್ಷ ಬಿಟ್ಟು ಇವರು ಥಿಯೇಟ್ರಿಗೆ ಬಂದಿರೋದು. ಇವಾಗ ನೋಡೋಣ ಹೇಗಿರುತ್ತೆ ಅನ್ನೋದು. ಜೋಶ್ ಅಂತೂ ಸಿಕ್ಕಾಪಟ್ಟೆ ಇದೆ, ನೋಡೋಣ. ಅದಾದ್ಮೇಲೆ ಇವಾಗ ರಾಮಾಯಣ ಎಲ್ಲ ನೋಡಿದಿರಿ, ಟೀಸರು ಹೇಗಿದೆ. ರಾಮಾಯಣದಲ್ಲಿ ರಾವಣನ್ ಪಾತ್ರ ಮಾಡ್ಕೊಂಡು ಸಖತ್ ಹಿಟ್ ಆಗಿದ್ದಾರೆ. ಟಾಕ್ಸಿಕ್ ಆದ್ಮೇಲೆ ರಾಮಾಯಣ ಮೂವಿ ಬರುತ್ತೆ, ಅದಕ್ಕೂ ವೆಯ್ಟ್ ಮಾಡ್ತಿದ್ದೇವೆ. ಮೇ ಬಿ ರಾಮಾಯಣ ಮೂವಿನ ತೇಜಸ್ವಿಲಿ ಹಾಕ್ಬೋದು ಅನ್ಕೋತೀನಿ. ಮೋಸ್ಟ್ ವೈಟೆಡ್ ಮೂವಿ ಫೈನಲಿ ರಿಲೀಸ್ ಆಗಿದೆ. ಫ್ರೆಂಡ್ಸ್, ಯಾರೆಲ್ಲ ಮೂವಿ ನೋಡಿದ್ರಿ ದಯವಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತೇಳಿ. ಯಶ್ ಬಾಸ್ದು, ನಾನು ಯಶ್ ಬಾಸ್ ಫ್ಯಾನ್ ಆಗಿ ಫಸ್ಟ್ ಹೋಗಕ್ ಆಗ್ತಿಲ್ಲ ಅನ್ನೋದು ಒಂದು ಬೇಜಾರು. ಬಟ್ ಬೇಜಾರಿಗೊಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಫಸ್ಟ್ನೇ ದಿನ ಹೋದ್ರೆ ಸೆಲೆಬ್ರೇಷನ್ಗಳು ಜಾಸ್ತಿ ಇರುತ್ತೆ. ಸೊ ಅವಾಗ ಮೂವಿ ನೋಡ್ದಂಗೆ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ದಿನ ಬಿಟ್ಟು ಆರಾಮಾಗಿ ನೋಡಿದ್ರೆ ಕ್ಲೀನ್ ಆಗಿ ನೋಡ್ಬೇಕು ಮೂವಿನ. ಏನು ನಾವು ಮೂವಿ ನೋಡ್ತೀವಿ, ಆ ಮೂವಿ ನಮಗೆ ಬೋರ್ ಅನ್ನಿಸ್ಬಾರ್ದು ಫಸ್ಟ್ ಇಂದ ಲಾಸ್ಟ್ ವರೆಗೂ. ಸೊ ಈ ಮೂವಿ ಬೋರ್ ಅನ್ಸಲ್ಲ ಅಂತ ಹೇಳಿದ್ದಾರೆ ಆಡಿಯನ್ಸ್ಗಳು. ಸೊ ಹಾಗಾಗಿ ಫ್ರೆಂಡ್ಸ್, ನೋಡೋಣ, ಟಾಕ್ಸಿಕ್ ಮೂವಿ ನೋಡೋಣ. ನೋಡಿರೋರು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋಂಥ ವಿಡಿಯೋ ನಿಮಗೆ ಫಸ್ಟ್ ಬಂದು ಶೋ ಆಗುತ್ತೆ. ಸೊ ಫ್ಯಾನ್, ಮೋಸ್ಟ್ ವೈಟೆಡ್ ಮೂವಿನ ನೋಡೋಣ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬೈ ಬಾಯ್.